ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ಕಲಬುರಗಿ ಜಿಲ್ಲೆಯ ಒಂದು ಬಹು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮೂರು ದಿನಗಳ ಸತತವಾಗಿ ಬಹಿರಂಗ ಸಭೆಯನ್ನು ಏರ್ಪಡಿಸಿದ್ದೆವು. ಮೊದಲನೇದಾಗಿ ಏಪ್ರಿಲ್ 2ನೇ ತಾರೀಕು MSKML ದೀಕ್ಷಾಭೂಮಿಯಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಆಡುವುದರ ಮುಖಾಂತರ ಈ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತಾ ಇದ್ದೇವೆ. ಈ ಒಂದು ಜಯಂತ್ಯೋತ್ಸವ ಅವತ್ತಿನ ಕ್ರಿಕೆಟ್ ಪಂದ್ಯಾವಳಿ ಉದ್ಘಾಟಕರಾಗಿ ನಮ್ಮ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದಂಥ ಶರಣಪ್ಪ SD ಸರ್ ಅವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಮುಖ್ಯ ಅತಿಥಿಗಳಾಗಿ ಮಹಾನಗರ ಪಾಲಿಕೆ ಆಯುಕ್ತರಾದಂಥ ಡಾಕ್ಟರ್ ಅವಿನಾಶ್ ಅವರು ಶಿಂದೆ ಅವರು ಮುಖ್ಯ ಅತಿಥಿಗಳಾಗಿದ್ದಾರೆ. ಸಭೆ ಅಧ್ಯಕ್ಷತೆಯನ್ನು ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾದ ಅಶೋಕ್ ವಿನಾಯಕ್ ಮತ್ತು ಗೌರವ ಅಧ್ಯಕ್ಷತೆಯನ್ನು ದಶರಥ್ ಬಾಬು ಗಂಟಿ ಅವರು ವಹಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ 12ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಬಹಿರಂಗ ಸಭೆಯನ್ನು ನಮ್ಮ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸರ್ ಅವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ವಿಶೇಷ ಭಾಷಣಕಾರರಾಗಿ 12ನೇ ತಾರೀಕು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ನಾಗಲಕ್ಷ್ಮಿ ಚೌಧರಿ ಅವರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಸಾಯಂಕಾಲ 6 ಗಂಟೆಗೆ ಮೈಸೂರಿನ ಭೂಮಿ ತಾಯಿ ಬಳಗದ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳ ಬಗ್ಗೆ ಹಾಡುಗಳ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೆವು. ಅದೇ ರೀತಿ 13 ಮತ್ತು 14ನೇ ತಾರೀಕು ಸಾಯಂಕಾಲ ಗುಲ್ಬರ್ಗ ಜಿಲ್ಲೆಯ ಮತ್ತು ರಾಜ್ಯದ ವಿವಿಧ ಸಚಿವರು ಮತ್ತು ಸಂಸದರು ಮತ್ತು ಸ್ಥಳೀಯ ಶಾಸಕರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಆ 13 ಮತ್ತು 14ನೇ ತಾರೀಕಿನಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಕ್ಕಾಗಿ ಈ ಒಂದು ಬಹಿರಂಗ ಸಭೆ ಆಯೋಜನೆ ಮಾಡುವ ಮೂಲಕ ಸಮಾಜದಲ್ಲಿ ಜಾಗೃತಿ ಮತ್ತು ಪರಿವರ್ತನೆ ತರುವಲ್ಲಿ ರಾಜ್ಯದ ವಿವಿಧ ಮಠಗಳ ಮಠಾಧೀಶರು ಮತ್ತು ಪ್ರಗತಿಪರ ಚಿಂತಕರು ಮತ್ತು ಸಾಹಿತಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಅದೇ ರೀತಿ 14ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಕೇಂದ್ರ ಬಸ್ ನಿಲ್ದಾಣದಿಂದ ವರ್ಣದಿಂದ ಮೆರವಣಿಗೆಯನ್ನು ಪ್ರಾರಂಭ ಮಾಡಿ ಸಾಯಂಕಾಲ 5:30-6 ಗಂಟೆಗೆ ಅಂಬೇಡ್ಕರ್ ವೃತ್ತದಲ್ಲಿ ಆ ಒಂದು ಮೆರವಣಿಗೆ ಬರ್ತಾ ಇದೆ. ಆ ಮೆರವಣಿಗೆಯಲ್ಲಿ ವಿವಿಧ ಕಲಾತಂಡಗಳು ಮತ್ತು ನಾಸಿಕ ಡೋಲ್ಗಳ ಮುಖಾಂತರ ಒಂದು ಭವ್ಯವಾದ ಮೆರವಣಿಗೆಯನ್ನು ಈ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಹಮ್ಮಿಕೊಂಡಿದೆ. ಅದಕ್ಕಾಗಿ ಆ 3 ದಿನಗಳ ನಡೆಯುವ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆ ಆಗಿರ್ಬೋದು ಮತ್ತು ಪ್ರಗತಿಪರ ಚಿಂತಕರು ಸಾಹಿತಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮ ಮೂಲಕ ಈ ಒಂದು ವಿನಂತಿಸಿಕೊಳ್ತಾ ಇದ್ದೇವೆ. ಪತ್ರಿಕಾ ಬಾಂಧವರಿಗೆ ಇನ್ನೊಂದ್ಸಲ ಸ್ವಾಗತವನ್ನು ಹಾಕುತ್ತಾ, ಈಗಾಗಲೇ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಪ್ಪ ಹೊಸಮನಿಯವರು 12 ಮತ್ತು 13, 14ನೇ ತಾರೀಕಿಗೆ ನಡೀತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ವಿವರಣೆಯನ್ನು ನೀಡಿದ್ದಾರೆ. 12ನೇ ತಾರೀಕು ಏನು ಮಾಡ್ತಾ ಇದ್ದೀವಿ, 13ನೇ ತಾರೀಕು ಏನು ಮಾಡ್ತಾ ಇದ್ದೀವಿ ಅಂತ. ಒಟ್ಟಾರೆಯಾಗಿ ಏಪ್ರಿಲ್ 14 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನ. ಇಡೀ ಜಗತ್ತಿನಲ್ಲಿ ಶೋಷಿತ ಸಮುದಾಯಗಳು, ಬಡವರು, ಅನ್ಯಾಯಪಟ್ಟಿರ್ತಕ್ಕಂಥ ಜನ ಆ ದಿನವನ್ನು ಈ ಜನಗಳಿಗೆ ಕಣ್ಣು ತೆರೆಸಿರ್ತಕ್ಕಂಥ ದಿನ ಮತ್ತು ನ್ಯಾಯ ಸಿಕ್ಕಿರ್ತಕ್ಕಂಥ ದಿನ. ಆ ದಿನವನ್ನು ನಾವು ಕಲಬುರಗಿಯಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ವೀರ್ ನಾಯ್ಕ ಅವರ ನೇತೃತ್ವದಲ್ಲಿ ಮತ್ತು ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ದಶರಥ್ ಬಾಬು ಗಂಟಿಯವರ ನೇತೃತ್ವದಲ್ಲಿ ಇಡೀ ದೇಶದ ಗಮನವನ್ನೇ ಸೆಳೆಯುತ್ತೆ. ಕಲಬುರಗಿ ನಗರದಲ್ಲಿ ಏನು ಸೋಲಾಪುರ್ ಮಾಡ್ತಾರೆ ಮತ್ತು ಬಾಂಬೆದಲ್ಲಿ ಮಾಡ್ತಾರೆ, ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತಿನ ದಿವಸ ಗುಲ್ಬರ್ಗ ನಗರದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಮಾಡಬೇಕಂತ ತೀರ್ಮಾನ ಮಾಡ್ತೀವಿ. ಆ ದಿವಸ ಇಡೀ ಕಲಬುರಗಿ ಜಿಲ್ಲೆಯನ್ನು ಒಂದು ಸಿಂಗಾರ, ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟುಹಬ್ಬ ಅಂತಂದ್ರೆ ಅದು ಒಂದು ಅಂಬೇಡ್ಕರ್ ಹಬ್ಬದ ರೀತಿ ಕಲಬುರಗಿ ನಗರವನ್ನೇ ಇವತ್ತಿಗೆ ಸಿಂಗಾರ ಮಾಡಬೇಕು. ಇಡೀ ಕಲಬುರಗಿ ಜಿಲ್ಲೆಯ ನಗರದಾದ್ಯಂತ ಸೀರಿಯಲ್ಗಳನ್ನು ಹಾಕೋದ್ರ ಮುಖಾಂತರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟೌಟ್ಗಳನ್ನು ಹಾಕೋದ್ರ ಮುಖಾಂತರ, ಅವ್ರ ಜೀವನ ಚರಿತ್ರೆಯ ಭಾವಚಿತ್ರಗಳನ್ನು ಜನಗಳಿಗೆ
ಒಂದು ಪ್ರದರ್ಶನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತಿನ ದಿವಸ ನಾವು ಮಾಡ್ತಾ ಇದ್ದೀವಿ. ಮತ್ತು ಯಾರು 10ನೇ ತರಗತಿಯಲ್ಲಿ PUC ಸೆಕೆಂಡ್ ಇಯರ್ನಲ್ಲಿ ಏನು ಒಂದು ಟಾಪ್ ಲೆವೆಲ್ ಪಾಸ್ ಆಗಿರ್ತಾರೆ, ಆ ಟಾಪ್ ಲೆವೆಲ್ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ಒಂದು ಸನ್ಮಾನ ಮಾಡೋದ್ರ ಮುಖಾಂತರ ಮತ್ತು ಆಯಾ ಕ್ಷೇತ್ರಗಳಲ್ಲಿ ಸಾಧನೆಗೈದಿರ್ತಕ್ಕಂಥ ನಮ್ಮ ಜನಗಳಿಗೆ ಅವರಿಗೆ ಪ್ರೋತ್ಸಾಹ ತುಂಬಲಿಕ್ಕೆ ಅವರಿಗೆ ಆ 14ನೇ ತಾರೀಕಿಗೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ. ಅದ್ರ ಜೊತೆಗೇ ಇಡೀ ಈಗಾಗಲೇ ಹೊಸಮನಿಯವರು ಹೇಳಿದಾಗೆ ನಾಸಿಕ್ಲಿಂದ ಡೋಲು, ಲೇಜಿಮು, ಹಲಿಗೆ, ಡೊಳ್ಳು ಇತ್ಯಾದಿ ಕಲಾ ಪ್ರಕಾರಗಳು, ಗೊಂಬೆ, ಒಟ್ಟಾರೆಯಾಗಿ ಕಲಬುರಗಿ ನಗರಕ್ಕೆ ಇಡೀ ದೇಶದ ಜನ ಏನು ಗುಲ್ಬರ್ಗ ನಗರದಲ್ಲಿ ಮತ್ತು ಈ ಏನು ಸಮಿತಿ ಇದೆ, ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಮತ್ತು ಎಲ್ಲ ಸಾಮಾಜಿಕ ಸಂಘಟನೆಗಳು ಮತ್ತು ಸಮಾಜದ ಎಲ್ಲ ಮುಖಂಡರುಗಳನ್ನು ಸೇರಿಕೊಂಡು ಒಂದೇ ಕಮಿಟಿ ಮಾಡೋದ್ರ ಮುಖಾಂತರ ನಗರದ ಬಸ್ ನಿಲ್ದಾಣದಿಂದ ಒಂದು ಅದ್ದೂರಿಯಾಗಿರ್ತಕ್ಕಂಥ ಮೆರವಣಿಗೆ, ವಿಶೇಷವಾದಂಥ ಮೆರವಣಿಗೆ, ಯಾರೂ ಕಲ್ಪನೆ ಮಾಡಿರಬಾರ್ದು, ಏನು ಚೆನ್ನಾಗಿ ಮಾಡಿದ್ರಲ್ಲಪ್ಪ ಅನ್ನೋಂಥ ರೀತಿಯಲ್ಲಿ ಬಾಬಾ ಸಾಹೇಬರ ವಿಚಾರಗಳನ್ನು, ಬುದ್ಧನ ವಿಚಾರಗಳನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನು ಮನೆ ಮನೆಗೆ ತಲುಪಿಸತಕ್ಕಂಥ ಕೆಲಸ ಈ ಸಮಿತಿ ಈಗಾಗಲೇ ಕಾರ್ಯರೂಪಕ್ಕೆ ಕೈಗೊಂಡಿದೆ. ಬರ್ತಕ್ಕಂಥ 14ನೇ ತಾರೀಕು, 12, 13ನೇ ತಾರೀಕು ಕಲಬುರಗಿ ನಗರದಲ್ಲಿ ಬಾಬಾ ಸಾಹೇಬರ ಒಂದು ಹುಟ್ಟುಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಮಾಡಿ ಇಡೀ ಜಿಲ್ಲೆಯ ಸುತ್ತಮುತ್ತಲಿನ ಹಳ್ಳಿಯ ಎಲ್ಲ ಜನಗಳು ಇವತ್ತಿನ ದಿವಸ ಭಾಗವಹಿಸ್ತಾ ಇದ್ದಾರೆ. ಎಲ್ಲರೂ ಕೇಳ್ತಾ ಇದ್ದಾರೆ, ಸರ್ ಏನೇನು ಮಾಡ್ತಾ ಇದ್ದೀರಿ, ಏನೇನಿಲ್ಲ. ಬಂದಂಥ ಜನಗಳಿಗೆ ಎಲ್ಲ ಊಟದ ವ್ಯವಸ್ಥೆ ಮಾಡ್ತಾ ಇದ್ದೀವಿ, ಬಂದಂಥ ಜನಕ್ಕೆ ಎಲ್ಲರಿಗೆ ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದೀವಿ, ಬಂದಂಥ ಜನಗಳಿಗೆ ಎಲ್ಲರಿಗೆ ಬಿಸಿಲಿರೋದ್ರಿಂದ ಮಜ್ಜಿಗೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಯಾರೂ ಕೂಡ ಆ ದಿವಸ ಯಾರೂ ಕೂಡ ಹಳ್ಳಿಯಿಂದ ಬಂದಿರತಕ್ಕಂಥ ಜನಗಳು ಯಾರೂ ಕೂಡ ಉಪವಾಸ ಹೋಗಬಾರ್ದು ಮತ್ತು ಯಾವುದೇ ರೀತಿ ಯಾವುದರಲ್ಲಿಂದಲೂ ತೊಂದರೆ ಆಗಬಾರ್ದು. ಮತ್ತು ಈ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವಕ್ಕೆ ಸಕಲ ಜನಗಳು ಸರ್ವ ಜನಾಂಗದ ಮುಖಂಡರು ಎಲ್ಲರೂ ಕೂಡ ನೀವು ಜಯಂತಿಯನ್ನು ಚೆನ್ನಾಗಿ ಮಾಡ್ತೀರಿ, ನಿಮಗೆಲ್ಲ ಬೆಂಬಲ ಇದೆ, ನೀವು ಏನು ಬೇಕಾದರೂ ಮಾಡಿ ನಾವು ಸಂಪೂರ್ಣವಾದಂಥ ಬೆಂಬಲವನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಈ ಜಯಂತಿಗೆ ಒಂದು ಪ್ರಚಾರಕ್ಕಾಗಿ ಈ ಜಯಂತಿ ನಾವು ಯಾವ ರೀತಿ ಮಾಡ್ತಾ ಇದ್ದೀವಿ ಅನ್ನೋದನ್ನು ನೀವು ಜನಗಳಿಗೆ ನಿಮ್ಮ ಮುಖಾಂತರ ತಿಳಿಸಲಿಕ್ಕೆ ಬಯಸ್ತೀವಿ. ಮತ್ತು ಈ ಕಾರ್ಯಕ್ರಮಕ್ಕೆ ಖ್ಯಾತ ವಿಚಾರವಾದಿಗಳು, ರಾಜಕೀಯ ಮುಖಂಡರು ಮತ್ತು ಹಿನ್ನೆಲೆ ಗಾಯಕರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಡುಗಳನ್ನು ಹಾಡ್ತಕ್ಕಂಥ ರಾಜ್ಯದ ಮತ್ತು ರಾಷ್ಟ್ರೀಯ ಬಾಂಬೆಲಿಂದ ಕರೆಸ್ತಾ ಇದ್ದೀವಿ, ಬೆಂಗಳೂರಿಂದ ಕರೆಸ್ತಾ ಇದ್ದೀವಿ. ಇವರಿಗೆಲ್ಲ ಕರೆಸೋದ್ರ ಮುಖಾಂತರ 3 ದಿನದ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಇವತ್ತಿನ ದಿವಸ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ನಿಮ್ಗೆ ಸಂಪೂರ್ಣ ಬೆಂಬಲ ಬೇಕಂತ ತಿಳಿಸಿ ನಾವು